ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆ ಪ್ರಕಟ. ಉತ್ತರ ಕನ್ನಡ ಜಿಲ್ಲೆಯ 556 ಗ್ರಾಮಗಳಿಗೆ ಆತಂಕದ ಕರಿನೆರಳು. ಪಶ್ಚಿಮ ಘಟ್ಟದ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಜುಲೈ 27ರಂದು ಭಾರತ ರಾಜಪತ್ರದಲ್ಲಿ ಹೊಸ ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದೆ. ಈ ಅಧಿಸೂಚನೆಯು ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಚರ್ಚೆ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದ ಒಟ್ಟು 1269 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರಿಸಲಾಗಿದ್ದು, ಈ ಪೈಕಿ ಉತ್ತರ ಕನ್ನಡ ಜಿಲ್ಲೆ ಒಂದರಲ್ಲೇ 556 ಗ್ರಾಮಗಳು ಪಟ್ಟಿಯಲ್ಲಿವೆ. ರಾಜ್ಯದಲ್ಲೇ ಅತಿ ಹೆಚ್ಚು ಗ್ರಾಮಗಳು ಈ ಪಟ್ಟಿಗೆ ಸೇರಿರುವುದು ಇಲ್ಲಿನ ಜನರನ್ನ ಚಿಂತೆಗೀಡು ಮಾಡಿದೆ. ಜಿಲ್ಲಾವಾರು ಗ್ರಾಮಗಳ ಪಟ್ಟಿಯನ್ನ ನೋಡುತ್ತಾ ಹೋದರೆ ಉತ್ತರ ಕನ್ನಡ ಜಿಲ್ಲೆಯ 556 ಗ್ರಾಮಗಳು, ಬೆಳಗಾವಿಯ 446 ಗ್ರಾಮಗಳು, ಚಿಕ್ಕಮಗಳೂರು ಜಿಲ್ಲೆಯ 137 ಗ್ರಾಮಗಳು, ಕೊಡಗಿನ 53 ಗ್ರಾಮ, ದಕ್ಷಿಣ ಕನ್ನಡದ 43 ಗ್ರಾಮಗಳು ಹಾಗೂ ಹಾವೇರಿಯ 34 ಗ್ರಾಮಗಳು ಸೇರಿದಂತೆ ಇನ್ನೂ ಹಲವು ಜಿಲ್ಲೆಯ ಗ್ರಾಮಗಳು ಈ ಪಟ್ಟಿಯಲ್ಲಿವೆ. ಇನ್ನು ಉತ್ತರ ಕನ್ನಡದ ಯಾವ್ಯಾವ ತಾಲೂಕಿನ ಪ್ರಮುಖ ಗ್ರಾಮಗಳು ಈ ಪಟ್ಟಿಯಲ್ಲಿವೆ ಅನ್ನೋದನ್ನ ಗಮನಿಸೋದಾದ್ರೆ, ಜೊಯ್ಡಾ ತಾಲೂಕಿನ ಕ್ಯಾಸಲ್ ರಾಕ್, ಕುಂಬಾರವಾಡ, ಅಣಶಿ, ಬಾಗೇವಾಡಿ, ರಾಮನಗರ, ಗುಂಡಾ, ಜೊಯ್ಡಾ, ನಂದಿಗದ್ದೆ, ಜಗಲ್ಬೇಡ್, ದಾರ್ಲಿ ಗ್ರಾಮಗಳು ಈ ಪಟ್ಟಿಯಲ್ಲಿ ಸೇರಿವೆ. ಇನ್ನು ಯಲ್ಲಾಪುರ ತಾಲೂಕಿನ ಮಂಚಿಕೇರಿ, ಕುಂದರ್ಗಿ, ಹುಕ್ಕಳಿ, ವಜ್ರಹಳ್ಳಿ, ಬಿಳಕಿ, ಉಪ್ಪಳೇಶ್ವರ, ಹಿರೇಗುಂಡಿ, ಕಿರವತ್ತಿ ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆ ಪಟ್ಟಿಯಲ್ಲಿ ಸೇರಿವೆ. ಅದೇ ರೀತಿ ಶಿರಸಿ ತಾಲೂಕಿನ ಹೆಗ್ಗರಣಿ, ಹುಲೇಕಲ್, ಬಂಡಲ, ಯಾಣ, ದೇವನಹಳ್ಳಿ, ಸೋಂದಾ, ಉಪ್ಪಿನಂಗಡಿ ಗ್ರಾಮಗಳು ಈ ಪಟ್ಟಿಯಲ್ಲಿದ್ದರೆ, ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ, ಕಾನ್ಸೂರು, ಭೀಮನಕೋಣೆ, ಹೆಗ್ಗೋಡು, ನೀರ್ಕಾಣಿ ಮತ್ತು ದೊಡ್ಡಮನೆ ಗ್ರಾಮಗಳು ಈ ಪಟ್ಟಿಯಲ್ಲಿ ಸೇರಿವೆ. ಇನ್ನು ಅಂಕೋಲಾ ತಾಲೂಕಿನ ಸುಂಕಸಾಳ, ಬೊಮ್ಮನಹಳ್ಳಿ, ಡೋಂಗ್ರಿ, ರಾಮನಗುಡಿ, ತೊರಕೆ ಹಾಗೂ ಕುಮಟಾ ತಾಲೂಕಿನ ಸಂತೆಗುಡ್ಡೆ, ನೀಲ್ಕೋಡ್, ಮಿರ್ಜಾನ್ ಹಾಗೂ ಹೆಗಡೆ ಗ್ರಾಮಗಳು ಈ ಪಟ್ಟಿಯಲ್ಲಿ ಸೇರಿವೆ. ಹೊನ್ನಾವರ ತಾಲೂಕಿನ ಗೇರುಸೊಪ್ಪ, ಹಡಿನಬಾಳ, ಜಲವಳ್ಳಿ, ರಮಣಾವಳಿ ಮತ್ತು ಭಟ್ಕಳ ತಾಲೂಕಿನ ಮಾವಿನಕುರುವೆ, ಹಾಡುವಳ್ಳಿ, ಮುರುಡೇಶ್ವರ ಗಡಿಭಾಗದ ಮಲೆನಾಡು ಗ್ರಾಮಗಳು ಈ ಪಟ್ಟಿಯಲ್ಲಿ ಸೇರಿವೆ. ಹಾಗಿದ್ರೆ ಈ ಪರಿಸರ ಸೂಕ್ಷ್ಮ ವಲಯದ ಪಟ್ಟಿಯಲ್ಲಿರುವ ಗ್ರಾಮಗಳಲ್ಲಿ ಏನೇನನ್ನ ನಿರ್ಬಂಧಿಸಲಾಗುತ್ತದೆ ಅನ್ನೋದನ್ನ ನೋಡೋದಾದ್ರೆ, ಹೊಸ ಗಣಿಗಾರಿಕೆ, ಕ್ವಾರಿ ಹಾಗೂ ಮರಳು ಗಣಿಗಾರಿಕೆಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗುತ್ತೆ. ಹೊಸ ಬೃಹತ್ ಕೈಗಾರಿಕೆಗಳಿಗೆ ಅವಕಾಶವಿಲ್ಲ. ಹೈ ವೋಲ್ಟೇಜ್ ವಿದ್ಯುತ್ ಮಾರ್ಗ ಹಾಗೂ ಹಾನಿಕಾರಕ ಮೂಲಸೌಕರ್ಯ ಯೋಜನೆಗಳಿಗೆ ನಿಯಂತ್ರಣವನ್ನ ಹೇರಲಾಗುತ್ತೆ. ಇನ್ನೊಂದೆಡೆ ತಲೆಮಾರುಗಳಿಂದ ಅರಣ್ಯ ಅಂಚಿನಲ್ಲಿ ಕೃಷಿ ಮಾಡಿಕೊಂಡಿರುವ ರೈತರು ತಮ್ಮ ಮನೆ ನಿರ್ಮಾಣ, ಕೃಷಿ ವಿಸ್ತರಣೆ, ರಸ್ತೆ, ವಿದ್ಯುತ್ ಸಂಪರ್ಕ ಹಾಗೂ ಸ್ಥಳೀಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಭವಿಷ್ಯದಲ್ಲಿ ತೊಡಕಾಗಬಹುದೇ ಎಂಬ ಭೀತಿಯಲ್ಲಿದ್ದಾರೆ. ಇನ್ನು ಈ ಕರಡು ಅಧಿಸೂಚನೆ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು 60 ದಿನಗಳ ಕಾಲಾವಕಾಶವನ್ನ ನೀಡಲಾಗಿದ್ದು, ಸಾರ್ವಜನಿಕರು, ರೈತರು ಹಾಗೂ ಸಂಘ ಸಂಸ್ಥೆಗಳು ತಮ್ಮ ಗ್ರಾಮದ ಸರ್ವೆ ನಂಬರ್ ಮತ್ತು ನಕ್ಷೆಯನ್ನ ಪರಿಶೀಲಿಸಿ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಸಾರ್ವಜನಿಕರ ಆಕ್ಷೇಪಣೆಗಳು ಹಾಗೂ ರಾಜ್ಯ ಸರ್ಕಾರದ ಅನಿಸಿಕೆಗಳನ್ನ ಪರಿಶೀಲಿಸಿದ ನಂತರವಷ್ಟೇ ಕೇಂದ್ರ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.